ಸೊ ಈಗ ಅದೇ ಚಾಪ್ಟರ್ ಇಂದ ಯಾವುದು ದ ಸೆಕ್ಷುಯಲ್ ರೀಪ್ರೊಡಕ್ಷನ್ ಇಂದ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಇದು ಎಷ್ಟು ಮಾರ್ಕ್ಸ್ ಬರುತ್ತೆ, 11 ಮಾರ್ಕ್ಸ್. ಅದ್ರಲ್ಲಿ 5 ಮಾರ್ಕ್ಸ್ ಒಂದ್ ಬರುತ್ತೆ, 2 ಮಾರ್ಕ್ಸ್ ಇಂದ ಒಂದ್ ಬರುತ್ತೆ, ಮತ್ತೆ MCQ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಒಂದು ಕ್ವಶನ್ ಬರುತ್ತೆ. ಓಕೆ, ಸೊ ಟೋಟಲ್ ಆಗಿ 11 ಮಾರ್ಕ್ಸ್ ನಿಮಗೆ ಈ ಚಾಪ್ಟರ್ ಇಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಕಮಿಂಗ್ ಟು ದ 3 ಮಾರ್ಕ್ಸ್ ಕ್ವಶನ್ಸ್. ಸೊ 3 ಮಾರ್ಕ್ಸ್ ಗೆ ಯಾವ ತರ ಕ್ವಶನ್ಸ್ ನಿಮಗೆ ಫ್ರೇಮ್ ಮಾಡ್ಬೋದು ಅವರು ಅಂತಂದ್ರೆ, ಸೊ ದ ಫಸ್ಟ್ ಕ್ವಶನ್ ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಇಷ್ಟು ಪ್ರಿಪರೇಟರೀಸ್ ಬರ್ದಿರ್ತೀರಾ, ಮಿಡ್ ಟರ್ಮ್ ಇಂದ ಓದಿದ್ದೀರಾ. ಸೊ 4-5 ತಿಂಗಳ ಗಟ್ಲೆಯಿಂದ ನೀವು ಈ ಚಾಪ್ಟರ್ ಓದಿರ್ತೀರಾ. ಸೊ ಈಗ ಯಾವ ಕ್ವಶನ್ ಬರ್ಬೋದು 3 ಮಾರ್ಕ್ಸ್ ಗೆ? ದಟ್ ಈಸ್ ದ ಡಯಾಗ್ರಾಮ್ ಬೇಸ್ಡ್ ಕ್ವಶನ್, TS ಆಫ್ ಯಂಗ್ ಆಂಥರ್. ಸೊ ಇದನ್ನ ನಿಮಗೆ ಕಂಪಲ್ಸರಿ ತುಂಬಾ ಸರಿ ಕೇಳುವಂತ, 5 ಮಾರ್ಕ್ಸ್ ಅಲ್ಲಿ ಡಯಾಗ್ರಾಮ್ ಕೊಟ್ಟಿಲ್ಲ ಇನ್ ಕೇಸ್ ಅಂತಂದ್ರೆ, ಸೊ 3 ಮಾರ್ಕ್ಸ್ ಅಲ್ಲಿ ಡಯಾಗ್ರಾಮ್ ಕೊಡ್ತಾರೆ. 3 ಮಾರ್ಕ್ಸ್ ಅಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರೆ ಅಂದ್ರೆ 5 ಮಾರ್ಕ್ಸ್ ಅಲ್ಲಿ ಯಾವ್ದಾದ್ರು ಒಂದು ನಿಮಗೆ ಥಿಯರಿ ಕ್ವಶನ್ ಕೊಡ್ತಾರೆ. ಎರಡೂ ಕಡೆನು ನಿಮಗೆ ಏನು ಕ್ವಶನ್ಸ್ ನ ಸೇಮ್ ಎರಡು ಡಯಾಗ್ರಾಮ್ ಕೊಡಲ್ಲ. ಓಕೆ, ಅಲ್ಲಿ ಎಂಬ್ರಿಯೋ ಇನ್ ಕೇಸ್ ಇಲ್ಲಿ 3 ಮಾರ್ಕ್ಸ್ ಡಯಾಗ್ರಾಮ್ ಕೊಟ್ಟಿದ್ದಾರೆ ಅನ್ಕೊಳ್ರಿ, 5 ಮಾರ್ಕ್ಸ್ ಅಲ್ಲಿ ಏನ್ ಕೊಡ್ಬೋದು ನಿಮಗೆ? ಎಂಬ್ರಿಯೋಸ್ ಯಾಕೆ ಕೊಡ್ಬೋದು, ಆದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಕೊಡ್ತಾರೆ. ಸೊ ಈ ತರ ನಿಮಗೆ ಕ್ವಶನ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಸೊ 3 ಮಾರ್ಕ್ಸ್ ಅಲ್ಲಿ ಫಸ್ಟ್ ಡಯಾಗ್ರಾಮ್ ಯಾವ್ದು ಬರುತ್ತೆ? TS ಆಫ್ ಯಂಗ್ ಆಂಥರ್. ಓಕೆ, ಅದು ಬಿಟ್ರೆ ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ, ಸೊ ಅಗೇನ್ ದ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೈನ್. ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೈನ್. ಸೊ ಇದನ್ನು ಅಷ್ಟೇ ನಿಮಗೆ 3 ಮಾರ್ಕ್ಸ್ ಕೇಳುವಂತ ಕ್ವಶನ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕೇಳ್ತಾರೆ. ಸೊ 3 ಮಾರ್ಕ್ಸ್ ಅಲ್ಲಿ ಪೋಲನ್ ಗ್ರೈನ್ ಬಗ್ಗೆ ಕೇಳಿದಾರೆ ಅಂದ್ರೆ ಅವರು ಡಯಾಗ್ರಾಮ್ ಜೊತೆ ಎಕ್ಸ್ಪ್ಲನೇಷನ್ ಕೇಳಿರ್ತಾರೆ. ಸೊ ಪೋಲನ್ ಗ್ರೈನ್ ಯಾವ ರೀತಿ ಇರುತ್ತೆ, ಅದ್ರಲ್ಲಿ ಯಾವ್ಯಾವ ಲೇಯರ್ಸ್ ನೋಡ್ತೀವಿ, ಎಕ್ಸೈನ್ ಆಗಿರ್ಬೋದು, ಇಂಟೈನ್ ಆಗಿರ್ಬೋದು. ಎಕ್ಸೈನ್ ಯಾವ್ದ್ರಿಂದ ಆಗಿರುತ್ತೆ, ಇಂಟೈನ್ ಯಾವ್ದ್ರಿಂದ ಆಗಿರುತ್ತೆ. ಸೊ ಅದನ್ನೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಅದ್ರಲ್ಲಿ 2 ತರ ಸೆಲ್ಸ್ ಬರುತ್ತೆ, ವೆಜಿಟೇಟಿವ್ ಸೆಲ್, ಜನರೇಟಿವ್ ಸೆಲ್. ಸೊ ಯು ಶುಡ್ ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ದ ಪೋಲನ್ ಗ್ರೈನ್, ನಾಟ್ ಓನ್ಲಿ ದ ಡಯಾಗ್ರಾಮ್. ಬರೀ ಡಯಾಗ್ರಾಮ್ ಅಷ್ಟೇ ಅಲ್ಲ, ಎಕ್ಸ್ಪ್ಲನೇಷನ್ ಸಹ ನೀವು ಬರೀಲೇಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನೇನ್ ಕೊಡ್ಬೋದು ನಿಮಗೆ 3 ಮಾರ್ಕ್ಸ್ ಅಲ್ಲಿ ಅಂತ ಅಂದ್ರೆ, ಸೊ ಅಗೇನ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಪಾಲಿನೇಷನ್ ಅಂಡ್ ಇಟ್ಸ್ ಟೈಪ್ಸ್. ಸೊ ಪಾಲಿನೇಷನ್ ಬಗ್ಗೆ ಕೇಳ್ತಾರೆ, ಅಗೇನ್ ಅಂಡ್ ಆಲ್ಸೋ ಅದ್ರ ಟೈಪ್ಸ್ ಬಗ್ಗೆನು ಸಹ ನಿಮಗೆ ಕೇಳ್ತಾ ಹೋಗ್ತಾರೆ. ಆಟೋಗ್ಯಾಮಿ ಆಗಿರ್ಬೋದು, ಝೀನೋಗ್ಯಾಮಿ, ಜಿಟಿನೋಗ್ಯಾಮಿ. ಸೊ ಅದೆಲ್ಲ ನಿಮಗೆ 3 ಮಾರ್ಕ್ಸ್ ಅಲ್ಲಿ ಈಸಿ ಆಗಿ ಡೈರೆಕ್ಟ್ ಆಗಿ ಕೇಳಿದ್ರೆ, ಸೊ ಕೆಲವೊಂದ್ಸರಿ ಅದನ್ನ ನಿಮಗೆ ಕೇಳ್ತಾ ಹೋಗ್ತಾನೆ. ಸೊ ಅಗೇನ್ ನೆಕ್ಸ್ಟ್ ಇನ್ನು 3 ಮಾರ್ಕ್ಸ್ ಅಲ್ಲಿ ಯಾವ ತರ ನಿಮಗೆ ಕ್ವಶನ್ ಬರ್ಬೋದು ಈ ಚಾಪ್ಟರ್ ಇಂದ ಅನ್ನೋದಾದ್ರೆ, ಸೊ ನೆಕ್ಸ್ಟ್ ಒನ್ megasporogenesis and microsporogenesis. ಇವೆರಡರದ್ದು ನಿಮಗೆ ಕಂಪ್ಯಾರಿಸನ್ ಅಥವಾ ಡಿಫರೆನ್ಸಸ್ ನ ಕೇಳ್ತಾ ಹೋಗ್ತಾರೆ, ಮೈಕ್ರೋಸ್ಪೋರೋಜೆನೆಸಿಸ್ ಮತ್ತೆ ಮೆಗಾಸ್ಪೋರೋಜೆನೆಸಿಸ್. ಓಕೆ, ಸೊ ನೆಕ್ಸ್ಟ್ 3 ಮಾರ್ಕ್ಸ್ ಅಲ್ಲಿ ಇನ್ನೇನ್ ಬರ್ಬೋದು ಈ ಚಾಪ್ಟರ್ ಇಂದ ಅಂದ್ರೆ, ಸೊ ದೀಸ್ ಆರ್ ದ ಎಕ್ಸ್ಪೆಕ್ಟೆಡ್ ಕ್ವಶನ್. 3 ಮಾರ್ಕ್ಸ್ ಅಲ್ಲಿ ನಿಮಗೆ ಯೂಶಲ್ ಆಗಿ ಬರುವಂತ ಕ್ವಶನ್ಸ್. ಅಗೇನ್ ಇಲ್ಲಿ ನಿಮಗೆ ಡೈಕಾಟ್ ಅಂಡ್ ಮೊನೊಕಾಟ್ ಎಂಬ್ರಿಯೋ ಡಯಾಗ್ರಾಮ್ಸ್ ನ ಕೇಳ್ಬೋದು. ಸೊ ಇದು ನಿಮಗೆ ಯಾವ ಪೇಜ್ ಅಲ್ಲಿ ಇದೆ ಅಂದ್ರೆ, ಸೊ ಇನ್ ದ ಪೇಜ್ ನಂಬರ್ 19. ಸೊ ನೀವು ಈ ಕ್ವಶನ್ ನ ನೋಡ್ಬೋದು. ಡೈಕಾಟ್ ಮತ್ತೆ ಮೊನೊಕಾಟ್ ಎಂಬ್ರಿಯೋ ಡಯಾಗ್ರಾಮ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನ ನಿಮಗೆ 3 ಮಾರ್ಕ್ಸ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ ಓಕೆ, ಸೊ ಸ್ಟೂಡೆಂಟ್ಸ್ ಇಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಇನ್ನ 2 ಬರುತ್ತೆ. ಯಾವ್ದು ಅಂತಂದ್ರೆ, ದ ಕ್ಯಾರೆಕ್ಟರ್ಸ್ ಆಫ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ ಮತ್ತೆ ಕ್ಯಾರೆಕ್ಟರ್ಸ್ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್. ಸೊ ಇವೆರಡನ್ನ ನಮಗೆ ಕೇಳ್ತಾ ಇರ್ತಾರೆ. ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್, ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್, ಮತ್ತೆ ಇನ್ನೊಂದ್ ಯಾವ್ದು ಕೇಳ್ತಾರೆ, ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್. ಓಕೆ, ಸೊ ಇವೆರಡನ್ನ ನಿಮಗೆ ಯೂಶಲ್ ಆಗಿ 3 ಮಾರ್ಕ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ. ಅಂದ್ರೆ ಇದ್ರ ಅರ್ಥ ಏನು, ಈ ಕ್ವಶನ್ ಅರ್ಥ ಅಂದ್ರೆ, ಇನ್ಸೆಕ್ಟ್ ಇಂದ ಪಾಲಿನೇಷನ್ ಆಗುವಂತ ಫ್ಲವರ್ಸ್ ಯಾವ ರೀತಿ ಇರುತ್ತೆ, ವಿಂಡ್ ಇಂದ ಪಾಲಿನೇಷನ್ ಆಗುವಂತ ಫ್ಲವರ್ಸ್ ಯಾವ ರೀತಿ ಇರುತ್ತೆ. ಸೊ ಅದ್ರ ಕ್ಯಾರೆಕ್ಟರ್ಸ್ ನೀವು ಬರಿಬೇಕಾಗುತ್ತೆ ಇಲ್ಲಿ. ಓಕೆ, ಸೊ ಇದನ್ನ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ ಕ್ಯಾರೆಕ್ಟರ್ಸ್ ಮತ್ತೆ ವಿಂಡ್ ಪಾಲಿನೇಟೆಡ್ ಫ್ಲವರ್ ಕ್ಯಾರೆಕ್ಟರ್ಸ್. ಸೊ ಅದು ಯಾವ ರೀತಿ ಇರುತ್ತೆ,
ಅದ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಏನು, ಇದ್ರದ್ದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಏನು ನೀವು ಕರೆಕ್ಟ್ ಆಗಿ ಬರಿಬೇಕು. ಓಕೆ, ಸೊ ಇದು ಯಾವ ಪೇಜ್ ಅಲ್ಲಿ ಇದೆ ಅಂದ್ರೆ, ಸೊ ದಿಸ್ ಈಸ್ ಇನ್ ದ ಪೇಜ್ ನಂಬರ್ 12 ಅಲ್ಲಿ ಅಂಡ್ ಆಲ್ಸೋ 13 ಅಲ್ಲಿ ಕೊಟ್ಟಿದ್ದಾರೆ. ಸೊ 13, 14, ಸೊ 13 ಮತ್ತೆ 14 ಪೇಜ್ ನಂಬರ್ ಅಲ್ಲಿ ಇವೆರಡಕ್ಕೂ ಆನ್ಸರ್ ಇದೆ. ಸೊ ನೋಡ್ಕೊಳ್ಳಿ, ಇನ್ಸೆಕ್ಟ್ ಇಂದ ಪಾಲಿನೇಷನ್ ಆಗುವಂತ ಫ್ಲವರ್ಸ್ ಯಾವ ರೀತಿ ಇರುತ್ತೆ ಅಂಡ್ ಆಲ್ಸೋ ವಿಂಡ್ ಇಂದ ಪಾಲಿನೇಷನ್ ಆಗುವಂತ ಫ್ಲವರ್ಸ್ ಯಾವ ರೀತಿ ಇರುತ್ತೆ. ಓಕೆ.